ಮಗುವಿನ ಬ್ರೈನ್ 2 ಪಟ್ಟು ವೇಗವಾಗಿ ಬೆಳಿಬೇಕಾ? ಹಾಗಾದ್ರೆ ಅದಕ್ಕೆ ಕಾರಣ ಆದ 7 ಸೂಪರ್ ಫುಡ್ಸ್ ನೀವು ದಿನಾಲು ಕೊಡ್ತಿದ್ದೀರಾ? ಫ್ರೆಂಡ್ಸ್, ಮಗು ಹುಟ್ಟಿದ ಮೇಲೆ ಮೊದಲ 3 ವರ್ಷದಲ್ಲೇನೆ 80% ಅಷ್ಟು ಮಗುವಿನ ಬ್ರೈನ್ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಗೋಲ್ಡನ್ ಪೀರಿಯಡ್ ನಲ್ಲಿ ನೀವು ಸರಿಯಾದ ಆಹಾರ ಕೊಟ್ರಿಯಪ್ಪ ಅಂತಂದ್ರೆ ನಿಮ್ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುತ್ತೆ, ಸ್ಪೀಚ್, ಕಾನ್ಸಂಟ್ರೇಷನ್, ಒಳ್ಳೆ ಒಳ್ಳೆ ಸ್ಕಿಲ್ಸ್ ತುಂಬಾ ವೇಗವಾಗಿ ಬೆಳಿತಾ ಬರ್ತಾವೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮ್ ಮಗುವಿನ ಬ್ರೈನ್ ಪವರ್ ಬೂಸ್ಟ್ ಮಾಡೋಕೆ ಯಾವ ಆಹಾರ ಕೊಡ್ಬೇಕು, ಅದು ಸ್ಪೆಷಲಿ ಸೈಂಟಿಫಿಕ್ ಆಗಿ ಪ್ರೂವ್ ಆದಂತ ಆಹಾರಗಳು ಯಾವುವು, ಯಾವ ತಿಂಗಳಲ್ಲಿ ಎಷ್ಟು ಕೊಡ್ಬೇಕು, 1 ವರ್ಷ ಅನ್ನಷ್ಟಿಗೆ ಎಷ್ಟು ಕೊಟ್ರೆ ಮಗುವಿಗೆ ಒಳ್ಳೇದು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಟಾಪ್ 7 ಫುಡ್ಸ್ ಟು ಬೂಸ್ಟ್ ಬೇಬಿ ಬ್ರೈನ್ ಪವರ್. ಎಸ್, ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುವಲ್ಲಿ ಅತ್ಯುತ್ತಮವಾದ ಆಹಾರಗಳಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಎಗ್. ಎಸ್, ಬ್ರೈನ್ ಬೂಸ್ಟರ್ ಫುಡ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಎಗ್ ನಲ್ಲಿ ಒಮೆಗಾ 3 ಇರುತ್ತೆ, ಕೋಲಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಇವೆಲ್ಲವೂ ಕೂಡ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸಿ, ಮೆಮೊರಿ ಪವರ್ ಹೆಚ್ಚಿಸಿ, ಒಂದು ಒಳ್ಳೆಯ ಲರ್ನಿಂಗ್ ಸ್ಕಿಲ್ ಬೆಳೆಸೋಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನಿಮ್ ಮಗುವಿಗೆ ಯಾವಾಗ ಒಂದು 7.5 ರಿಂದ 8 ತಿಂಗಳು ತುಂಬುತ್ತಲ್ಲ, ಆವಾಗಿಂದ ನಿಮ್ ಮಗು ಎಗ್ ಕೊಡ್ತಾ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಾಫ್ ನಿಂದ ಸ್ಟಾರ್ಟ್ ಮಾಡಿ ಮುಂದೆ ನಿಮ್ ಮಗು ಯಾವಾಗ 1 ವರ್ಷ ತುಂಬುತ್ತಲ್ಲ ಅವಾಗ ಕಂಪ್ಲೀಟ್ ಆಗಿ ಒಂದ್ ಎಗ್ ಕೊಡ್ತಾ ಬರ್ಬೋದು. ವಾರಕ್ಕೆ 3 ರಿಂದ 4 ಬಾರಿ ಕೊಟ್ರೆ ತುಂಬಾ ಒಳ್ಳೆಯದು. ಅಂಡ್ ನೆಕ್ಸ್ಟ್ ಸೂಪರ್ ಫುಡ್ ಬಂದ್ಬಿಟ್ಟು ನಟ್ಸ್ ಮತ್ತೆ ನಟ್ಸ್ ಪೌಡರ್. ಎಸ್, ಬಾದಾಮಿ, ಗೋಡಂಬಿ, ವಾಲ್ನಟ್, ಈ ಪಂಪ್ಕಿನ್ ಸೀಡ್ಸ್ ಇವೆಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾ ಅತ್ಯಧಿಕವಾದ ಪ್ರೋಟೀನ್ ಹೊಂದಿರುತ್ತೆ, ಫ್ಯಾಟ್ ಹೊಂದಿರುತ್ತೆ, ಫೈಬರ್ ಹೊಂದಿರುತ್ತೆ. ಇವೆಲ್ಲ ನಿಮ್ ಮಗು ಡೈಲಿ ಪ್ರೋಟೀನ್ ಪೌಡರ್, ಅದು ಸ್ಪೆಷಲ್ ನಿಮ್ ಮಗು 6 ತಿಂಗಳು ತುಂಬಿದ ನಂತರದಿಂದಾನೇ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನಿಮ್ ಮಗು ಈ ರಾಗಿ ಸರಿ ಕೊಡ್ತಿದ್ರಿ, ಇಲ್ಲ ಯಾವ್ದಾದ್ರು ಪ್ಯೂರಿ ಕೊಡ್ತಿದ್ರಿ ಅಂತಂದ್ರೆ ಒಂದು 1/2 ಸ್ಪೂನು ಇಲ್ಲ 1 ಸ್ಪೂನು ಆಡ್ ಮಾಡ್ತಾ ಹೋಗ್ಬೋದು. ದಿನಕ್ಕೆ 2 ರಿಂದ 3 ಸ್ಪೂನ್ ಕೊಟ್ಟು ಅದು ನಿಮ್ ಮಗು 1.5 ವರ್ಷವರೆಗೂ ಕೊಟ್ರಿ ಅಂತಂದ್ರೆ ಅವಾಗ ನೋಡಿ ನಿಮ್ ಮಗುವಿನ ಬ್ರೈನ್ ಪವರ್ ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಸೊ ನಿಮ್ ಮಗು ಒನ್ಸ್ 1 ವರ್ಷ ಆಯ್ತು ಅಂತಂದ್ರೆ ಈ ಬಾದಾಮಿ ಮತ್ತೆ ವಾಲ್ನಟ್ ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕೂಡ ಕೊಡ್ಬೋದು. ನೆಕ್ಸ್ಟ್ ಸೂಪರ್ ಫುಡ್ ಅಂತಂದ್ರೆ ಬನಾನಾ. ಎಸ್, ಇದಕ್ಕೊಂದು ಇನ್ಸ್ಟಂಟ್ ಎನರ್ಜಿ ಫುಡ್ ಅಂತಾನು ಅನ್ಬಹುದು, ಮತ್ತೆ ಬ್ರೈನ್ ಫುಡ್ ಕೂಡ ಅನ್ಬಹುದು. ಯಾಕಪ್ಪ ಅಂತಂದ್ರೆ ಈ ಬನಾನಾದಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ವಿಟಮಿನ್ B6 ಇವೆಲ್ಲವೂ ಕೂಡ ಅತ್ಯಧಿಕವಾದ ಪ್ರಮಾಣದಲ್ಲಿರುತ್ತೆ. ಇದು ನಿಮ್ ಮಗುವಿನ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಸಿ ಮತ್ತೆ ಬೇಗ ಮಾತಾಡೋಕ್ ಕೂಡ ಈ ಬನಾನಾ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಿಮ್ ಮಗು ಒನ್ಸ್ 6 ತಿಂಗಳು ತುಂಬಿದ ನಂತರ ನೀವು ಮೇಲಿನ ಆಹಾರ ಕೊಡಕ್ ಸ್ಟಾರ್ಟ್ ಮಾಡಿದ ನಂತರದಿಂದಾನೇ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಒಂದು 6 ತಿಂಗಳು 7 ತಿಂಗಳವರೆಗೂ ಬನಾನಾ ಸ್ಮ್ಯಾಶ್ ಮಾಡ್ತಾ ಕೊಡ್ತಾ ಬನ್ನಿ. ಮುಂದೆ ಹೋಗ್ತಾ ಹೋಗ್ತಾ ಹ್ಯಾಂಡಿಯಾಗಿ ನಿಮ್ ಮಗು ಏನಾದ್ರು ಕೈಲೆಲ್ಲ ಹಿಡ್ಕೊಂಡು ತಿಂತಿತ್ತು ಅಂತಂದ್ರೆ ಪರವಾಗಿಲ್ಲ, ಕೊಡ್ತಾ ಬರ್ಬಹುದು. ನೆಕ್ಸ್ಟ್ ಫುಡ್ ಬಂದ್ಬಿಟ್ಟು ರಾಗಿ. ಎಸ್, ಇದು ಕೂಡ ಒಂದು ಐರನ್ ರಿಚ್ ಫುಡ್ ಅಂತಾನೆ ಹೇಳ್ಬೋದು. ಈ ರಾಗಿಯಲ್ಲಿ ಅತ್ಯಧಿಕವಾದ ಕ್ಯಾಲ್ಸಿಯಂ ಮತ್ತೆ ಐರನ್ ಇರೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಯಾವ ಮಗುವಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಅಂತ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ವೀಕ್ ಆಗಿರುತ್ತೆ, ತುಂಬಾ ಸ್ಲೋ ಆಗಿರುತ್ತೆ. ಮತ್ತೆ ಮಗುವಿನ ವೇಟ್ ನಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ನೀವು ಕಾಣಿಸೋದಿಲ್ಲ. ಮಗು ಲೀನ್ ಆಗಿರುತ್ತೆ, ಮಗು ತುಂಬಾ ಕಿರಿಕಿರಿ ಮಾಡುತ್ತೆ. ಸೊ ಹಾಗಾಗಿ ಅಂತದೇನಾದ್ರೂ ನಿಮ್ ಮಗುವಿನಲ್ಲಿ ಕಾಣಿಸ್ಕೊಂಡ್ರೆ ಅಂತಂದ್ರೆ ನೀವು ಡೈಲಿ ನಿಮ್ ಮಗು ರಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ. ಇಫ್ ಕಾಣಿಸ್ಲಿ ಬಿಡ್ಲಿ, ಈ ರಾಗಿ ನಿಮ್ ಮಗು 6 ತಿಂಗಳ ನಂತರದಿಂದಾನೇ ಕೊಡಕ್ ಸ್ಟಾರ್ಟ್ ಮಾಡಿ. ಇವೆಲ್ಲ ಕ್ಯಾಲ್ಸಿಯಂ, ಐರನ್ ಇವೆಲ್ಲ ಸಿಗೋದ್ರ ಜೊತೆಗೆ ಮಗುವಿನ ವೇಟ್ ಗೇನ್ ನಲ್ಲಿ ಕೂಡ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸೂಪರ್ ಫುಡ್ ಅಂತಂದ್ರೆ ಅವಕಾಡೋ. ಎಸ್, ಇದು ಕೂಡ ಒಂದು ಒಳ್ಳೆ ಫ್ಯಾಟ್ ಇರೋ ಫುಡ್ ಅಂತಾನೆ ಹೇಳ್ಬೋದು. ಈ ಅವಕಾಡೋ ಕೊಡೋದ್ರಿಂದ ನಿಮ್ ಮಗುವಿನ ಬ್ರೈನ್ ನಲ್ಲಿ ಸೆಲ್ ಗ್ರೋತ್ ತುಂಬಾ ಸ್ಪೀಡ್ ಆಗುತ್ತೆ. ಅಂದ್ರೆ ಈ ಸ್ಪೀಡ್ ಸೆಲ್ ಗ್ರೋತ್ ಆಯ್ತು ಅಂತಂದ್ರೆ ಮಗುವಿನ ಬ್ರೈನ್ ಸ್ಪೀಡ್ ಆಗಿ ಡೆವಲಪ್ ಆಗುತ್ತೆ. ಒಂದು ತುಂಬಾ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಸುತ್ತೆ, ಒಳ್ಳೆ ಒಳ್ಳೆ ಸ್ಕಿಲ್ಸ್ ಬೆಳವಣಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಅವಕಾಡೋ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಲ್ಲದೇನೆ ಒಂದು ಒಳ್ಳೆ ಫ್ಯಾಟ್ ಕೊಟ್ಟು ವೇಟ್ ಗೇನಿಗೆ ಸಹಾಯ ಆಗುತ್ತೆ. ಮತ್ತೆ ಮಗುವಿನ ಮೂಳೆ ಮತ್ತೆ ಸ್ನಾಯುಗಳ ಬಲಕ್ಕೆ ಕೂಡ ಸಹಾಯ ಆಗುತ್ತೆ. ಸ್ಪ್ರೌಟ್ಸ್ ಮತ್ತೆ ದಾಲ್. ಎಸ್, ಎಲ್ಲ ರೀತಿಯ ಮೊಳಕೆ ಕಾಳುಗಳು, ಬೇಳೆ ಕಾಳುಗಳಲ್ಲಿ ಕೂಡ ಅತ್ಯಧಿಕವಾದ ಈ ಪ್ರೋಟೀನ್ ಇರೋದ್ರಿಂದ ಈ ಸ್ಪ್ರೌಟ್ಸ್ ಗೆ, ದಾಲ್ಗೆ ಒಂದು ಪ್ರೋಟೀನ್ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ದಾಲ್ ಕಿಚಡಿ ಕೊಡ್ತಾ ಬನ್ನಿ. ಸ್ಪ್ರೌಟ್ ನಿಂದ ಸರಿ ಮಾಡ್ತಾ ಕೊಡ್ಬೋದು, ಇಲ್ಲ ಸ್ಪ್ರೌಟ್ ಪೌಡರ್ ಸಿಗುತ್ತೆ. ಅದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ನೀವು ಚೆಕ್ ಮಾಡ್ಕೋಬಹುದು. ಆ ಸ್ಪ್ರೌಟ್ ಪೌಡರ್ ಕೂಡ ನೀವು ಸರಿ ಮಾಡ್ಕೊಡ್ಬೋದು. ಸೊ ಈ ರೀತಿ ಎಲ್ಲಾ ರೀತಿಯ ಬೇಳೆ ಕಾಳುಗಳು ಕೊಡೋದ್ರಿಂದ ಕೂಡ ನಿಮ್ ಮಗುವಿನ ಈ ಬ್ರೈನ್ ಡೆವಲಪ್ಮೆಂಟ್ ಗೆ ಒಂದು ಒಳ್ಳೆಯ ಬುದ್ಧಿಶಕ್ತಿ ಹೆಚ್ಚಿಸೋ ಕೂಡ ಸಹಾಯ ಆಗತ್ತೆ. ಫಿಶ್.
ಇಫ್ ನೀವೇನಾದ್ರೂ ನಾನ್ ವೆಜ್ ತಿಂತಿದ್ರಿ ಅಂತಂದ್ರೆ ನಿಮ್ ಮಗು 1 ವರ್ಷದ ನಂತರ ಈ ಸ್ವಲ್ಪ ಆಗಿ ಫಿಶ್ ಕೊಡ್ತಾ ಬರ್ಬೋದು. ಅದು ಸ್ಪೆಷಲಿ ಫಿಶ್ ಅಲ್ಲೇ ಈ ಸ್ಯಾಲ್ಮನ್ ಫಿಶ್ ಆಯ್ತು, ಸ್ಯಾರ್ಡನ್, ಇದು ಒಂದು ಇದರಲ್ಲಿ ತುಂಬಾ ಅತ್ಯಧಿಕವಾದ ಒಮೆಗಾ ಇರುತ್ತೆ, ಮತ್ತೆ ಒಳ್ಳೆಯ DH ಪ್ರಮಾಣ ಇರುತ್ತೆ. ಸೊ ಹಾಗಾಗಿ ಇದನ್ನ ಕೊಡೋದ್ರಿಂದ ಮಗುವಿನ ಬ್ರೈನ್ ಕನೆಕ್ಷನ್ ತುಂಬಾ ಸ್ಪೀಡ್ ಆಗಿ ಐ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಒಂದು ಒಳ್ಳೆಯ ಬುದ್ಧಿಶಕ್ತಿ ಹೆಚ್ಚಿಸೋಕ್ ಕೂಡ ಸಹಾಯ ಆಗುತ್ತೆ. ಇವೆಲ್ಲಷ್ಟು ಜೊತೆಗೆ ನಿಮ್ ಮಗುಗೆ ಆದಷ್ಟು ಡೈಲಿ ಒಂದು 2 ರಿಂದ 3 ಸ್ಪೂನ್ ಅಷ್ಟಾದ್ರೂ ತುಪ್ಪ ಕೊಡ್ತಾ ಬನ್ನಿ. ಏನಪ್ಪ ನನ್ ವಿಡಿಯೋಸ್ ನೀವೇನಾದ್ರೂ ರೆಗ್ಯುಲರ್ ಆಗಿ ಏನಾದ್ರು ನೋಡ್ತಿದ್ರಿ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬಹುದು, ನಾ ತುಂಬಾ ಜಾಸ್ತಿ ತುಪ್ಪದ ಮೇಲೆ ಒತ್ತಿ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಹೇಳ್ತಿರ್ತೀನಿ. ಯಾಕಪ್ಪ ಅಂತಂದ್ರೆ ತುಪ್ಪದಲ್ಲಿ ಅಷ್ಟೊಂದು ಒಳ್ಳೆಯ ಫ್ಯಾಟ್ ಇದ್ದು ನಿಮ್ ಮಗುವಿನ ತೂಕ ಹೆಚ್ಚಿಸೋಕೆ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯ ಬುದ್ಧಿಶಕ್ತಿ ಹೆಚ್ಚಿಸೋಕೆ ಸಹಾಯ ಆಗುತ್ತೆ. ಮತ್ತೆ ನಿಮ್ ಮಗುಗೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಕೊಡ್ತಾ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಪ್ಯೂರಿ ಮಾಡ್ಕೊಡ್ಬಹುದು, ಮುಂದೆ ಹೋಗ್ತಾ ಕಿಚಡಿ ಮಾಡ್ತಿದ್ರಿ ಅಂತಂದ್ರೆ ಅದರಲ್ಲಿ ಸ್ಮ್ಯಾಶ್ ಮಾಡಿ ಈ ರೀತಿ ಕೊಡ್ತಾ ಬನ್ನಿ. ಇದರಿಂದ ಕೂಡ ಐ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಮತ್ತೆ ಬೀಟ್ರೂಟ್ ನಿಂದ ಒಂದು ಒಳ್ಳೆಯ ಬ್ಲಡ್ ಸಿಕ್ಕು ಅಂದ್ರೆ ನಿಮ್ ಮಗುವಿನ ದೇಹದಲ್ಲಿ ಒಂದು ಒಳ್ಳೆಯ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿ ನಿಮ್ಮ ಮಗುವಿನ ತಲೆಯಲ್ಲಿನ ಸೆಲ್ ಗ್ರೋತ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ಬೋದು. ಅಂಡ್ ಅಟ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂತಂದ್ರೆ ಆದಷ್ಟು ನಿಮ್ ಮಗುವಿಗೆ ಈ ಶುಗರ್ ಐಟಮ್ಸ್ ನಿಂದ ದೂರ ಇಡಿ. ಬೇಕರಿ ಐಟಮ್ಸ್, ಚಾಕ್ಲೇಟ್ಸ್, ತುಂಬಾ ಕರದಂತ ಆಹಾರ, ಜಂಕ್ ಫುಡ್ಸ್ ಇಂದ ಆದಷ್ಟು ದೂರ ಇಡಿ. ಇದರಿಂದ ಕೂಡ ಯಾವುದೇ ರೀತಿ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ. ಮತ್ತೆ ನಿಮ್ ಮಗು ಇವೆಲ್ಲ ಆಹಾರ ಸೇವಿಸಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ನೀವು ಕೊಡುವಂತ ಒಳ್ಳೆಯ ಆಹಾರಗಳನ್ನ ನಿರಾಕರಿಸಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ವೇಟ್ ಲೂಸ್ ಆಗುತ್ತೆ. ಸೊ ನಿಮ್ ಮಗು ಡೈಲಿ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ವರೆಗಾದ್ರೂ ಹೊರಗಡೆ ಕರ್ಕೊಂಡು ಅಂದ್ರೆ ವಾಕಿಂಗ್ ಮಾಡ್ತಾ ಬನ್ನಿ, ಅಥವಾ ನಿಮ್ ಮಗು ಹೊರಗಡೆ ಔಟ್ಡೋರ್ ನಲ್ಲಿ ಆಟ ಆಡಕ್ ಅಲೌ ಮಾಡಿ. ಬರೀ ಇಂಡೋರ್ ನಿಂದ ನಿಮ್ ಮಗು ಒಂದ್ ರೀತಿ ಫ್ರೆಶ್ ಅನ್ಸೋದಿಲ್ಲ. ಅದೇ ಸಾಯಂಕಾಲ ಒಂಚೂರು ಹೊರಗಡೆ ಅದೆಲ್ಲ ಕರ್ಕೊಂಡೋಗಿ ಆಟ ಆಡಿದ್ರಿ ಅಂತಂದ್ರೆ ಅದಕ್ಕೆ ಒಳ್ಳೆ ಸ್ಕಿಲ್ಸ್ ಬೆಳೆಸ್ಕೊಳ್ಳೋಂತ ಶಕ್ತಿ ಬರುತ್ತೆ, ಮತ್ತೆ ತುಂಬಾ ಫ್ರೆಶ್ ಆಗುತ್ತೆ. ಚೆನ್ನಾಗಿ ಆಟ ಆಡಿತು ಅಂತಂದ್ರೆ ಡೈಜೆಷನ್ ಚೆನ್ನಾಗುತ್ತೆ, ಮಗು ಚೆನ್ನಾಗಿ ಊಟ ಮಾಡ್ಬೇಕು ಅನ್ಸಿ ಮಗುನ ವೇಟ್ ಏನಲ್ಲೂ ಕೂಡ ಸಹಾಯ ಆಗುತ್ತೆ. ಎಟ್ ಲಾಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ ಮಗು ಇಷ್ಟೊತ್ತು ಡಿಸ್ಕಸ್ ಮಾಡಿದಂತ ಆಹಾರಗಳಲ್ಲಿ ಮಿನಿಮಮ್ ಆದ್ರೂ ಒಂದ್ 3 ಆಹಾರಗಳನ್ನಾದ್ರೂ ಡೈಲಿ ಕೊಡ್ತಾ ಬನ್ನಿ. ಶೋರ್ ನೀವು ನಿಮ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಎಕ್ಸ್ಟ್ರಾಡಿನರಿ ಚೇಂಜಸ್ ಅನ್ನೇ ಕಾಣ್ಬೋದು ಅಂತಾನೆ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಶೋರ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.